ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಪ್ಪ ಆಗ್ತದೆ ಫೈನಲಿ ಎಲ್ಲ ರೀತಿಯ ಟ್ವಿಸ್ಟ್ ನಡೀತಾ ಇದೆ. ಈ ಕಡೆ ಭಾಗಾಗೆ ಧರ್ಮ ಅಂಕಲ್ ಡಿವೋರ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಯಾಕೆ ಈ ಕಡೆ ಶ್ರೇಷ್ಠ ಮಾಡಿರೋ ಅವಾಂತರನ ಈ ಕಡೆ ಸುಂದರಿ ಅವರು ಬಿಚ್ಚುಡೋಕೆ ಮುಂದಾಗ್ತಿದ್ದಾರೆ ಪೂಜಾ ಬಳಿ. ಹಾಗಾದರೆ ಏನಾಗತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಧನ್ಯ ತಾಂಡವ್ ಪರ ಬರ್ತಾರೆ, ಬಟ್ ಸತ್ಯ ಗೊತ್ತಾಗ್ತಿದ್ದಾಗೆ ಕುಸುಮ ಪಾರ್ಟಿ ಸೇರ್ಕೋತಾರೆ. ಇದರಿಂದಾಗಿ ತಾಂಡವ್ಗೆ ಹುರ್ಕೋಪ ಬಂದ್ಬಿಡುತ್ತೆ. ಏನಿದು ನನ್ನ ಜೊತೆ ಇದ್ದು ನಾನು ಕರ್ಕೊಂಡು ಬಂದು ನೀವು ಆ ಕಡೆ ಹೋಗ್ತಿದ್ರಲ್ಲ ಅಂತ ಧನ್ಯನ ಕೇಳ್ತಿದ್ರೆ. ಯಾಕೆ ಅಂದರೆ ನೀವು ನನ್ನನ್ನು ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ರೆ, ನೀವು ಏನು ಹೇಳಿದ್ರು ಎಲ್ಲ ಸುಳ್ಳು ಅಂತ ಗೊತ್ತಾಯಿತು, ಸತ್ಯ ಏನು ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ನಾನು ಅವ್ರ ಪಾರ್ಟಿ ಸೇರಿಕೊಂಡಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಇಂಥ ಅತ್ತೆ ಸೊಸೆನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಬೇಕು, ಆ ರೀತಿ ಇದ್ದೀರಾ. ಜೊತೆಗೆ ಗೊತ್ತಾಗತ್ತೆ ಒಬ್ಬ ಮಗನ ಯಾವ ಅಪ್ಪ ಅಮ್ಮ ಕೂಡ ಬಿಡುವುದಿಲ್ಲ, ಆದರೆ ನೀವು ಮಗನ ಬಿಟ್ಟು ಸೊಸೆ ಜೊತೆ ಇದ್ದೀರಾ ಅನ್ನೋದ್ರಲ್ಲಿ ಅರ್ಥ ಆಗುತ್ತಾ. ನಿಮ್ಮ ಸೊಸೆ ಹೇಗೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂತ. ಅಪರೂಪದ ಒಂದು ಸಂಸಾರನ ಪರಿಚಯ ಮಾಡಿಕೊಟ್ಟೋದಕ್ಕೆ ತಾಂಡವ್ ನಿಮಗೆ ತುಂಬಾ ಧನ್ಯವಾದ ಅಂತ ತಿಳಿಸ್ತಾರೆ. ನಂತರ ನಿಮ್ಮನ್ನ ಹಾಗೆ ಕಳ್ಸೋಕ್ಕಾಗತ್ತಾ ಅಂತ ಹೇಳಿ ಬಾಗಿನ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಅಲ್ಲಿಂದ ಬೀಳ್ಕೊಡ್ತಿದ್ದಾರೆ. ಈ ಕಡೆ ಹೋಗೋಕ್ಕೂ ಮುನ್ನ ಧನ್ಯ, ನಿಮ್ಮ ಕುಟುಂಬ ಯಾವುದೇ ಕಾರಣಕ್ಕೂ ಎರಡು ಪಾಲಾಗದೇ ಇರಲಿ, ಯಾವತ್ತೂ ಕೂಡ ಒಂದಾಗಿರಲಿ ಅಂತ ಆಶಿಸ್ತೀನಿ ಅಂದಾಗ ಖಂಡಿತ ಈ ಮನೇನ ಎರಡು ಪಾಲಾಗೋದಕ್ಕೆ ನಾನು ಬಿಡುವುದೂ ಇಲ್ಲ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಆ ಕಡೆ ಶ್ರೇಷ್ಠ ತಂದೆ ಕಾಲ್ ಮಾಡಿ ತಾಂಡವ್ಗೆ ಹಾವಳಿ ಎಬ್ಬಿಸ್ತಿದ್ದಾರೆ. ಏನಿದು ನಿಮ್ಮಮ್ಮ ನೀವೆಲ್ಲ ಇರೋದು ಅಂದರೆ ಏನು, ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ. ನಮ್ಮಮ್ಮಂಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ, ಅವ್ರು ಬಂದುಬಿಡ್ತಾರೆ ಅಂತ. ಜೊತೆಗೆ ಇಲ್ಲಿ ಇನ್ನು 10 ದಿನದಲ್ಲಿ ಮದುವೆ ಇದೆ, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಮತ್ತು ಸುಂದರಿ ಮಾಡುವ ಅವಾಂತರದಿಂದ ನಾನು ಇದನ್ನೆಲ್ಲ ಫೇಸ್ ಮಾಡಬೇಕಾಗತ್ತಲ್ಲಪ್ಪ ಅಂತ ಅನ್ಕೋತಾ ಕುಪ್ಪ ಮಾಡ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ಧನ್ಯ ಕೂಡ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅದಾದ ನಂತರ ಈ ಕಡೆ ಪೂಜಾಗೆ ಸುಂದರಿ ಅವರು ಸಿಕ್ಕಾಪಟ್ಟೆ ಟೈಮ್ ಕಾಲ್ ಮಾಡಿರ್ತಾರೆ. ಹಾಗಾಗಿ ಪೂಜಾ ಸುಂದರಿಗೆ ಕಾಲ್ ಬ್ಯಾಕ್ ಮಾಡಿದ್ರೆ ಏನಾಯಿತು, ಏನು ಜೀವ ಹೋಯ್ತಾ, ಇಷ್ಟೊಂದೆಲ್ಲ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತಿದ್ರೆ. ಯಾಕೆ ಅಂದರೆ ಜೀವ ಹೋಗೋ ಪರಿಸ್ಥಿತಿನೇ ಇತ್ತು ಅಂತ ಹೇಳ್ತಾರೆ. ಯಾರು ನಿಂದ ಅಂದಾಗ ನಂದಲ್ಲಪ್ಪ, ನಿಮ್ಮ ಅಕ್ಕನ ಜೀವ ಹೋಗೋ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ರೆ. ಏನು ಮಾಡಿದ್ಲು ಶ್ರೇಷ್ಠ ಅಂತಿದ್ರೆ ಏನು ಮಾಡಬೇಕಾ, ದೊಡ್ಡದಾಗೆ ಮಾಡೋಕೆ ಹೊರಡ್ತಿದ್ದಾಳೆ. ಅದನ್ನು ಕೇಳಿದ್ರೆ ಶಾಕ್ ಆಗ್ತೀಯಾ ಅಂತ ಹೇಳ್ತಾರೆ. ಏನದು ಅಂದರೆ ಇಲ್ಲಿ ಎಲ್ಲ ಹೇಳೋಕ್ಕಾಗೋದಿಲ್ಲ, ನನ್ನನ್ನು ನೇರವಾಗಿ ಭೇಟಿ ಮಾಡು, ನಾನು ಹೇಳಿದ್ದು ಕೊಟ್ಟರೆ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನು ಮಾಡೋದು, ಸತ್ಯ ತಿಳ್ಕೊಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಾಗುತ್ತೆ ಅಂತ ಅನ್ಕೋತಿದ್ದಾಳೆ ಈ ಕಡೆ ಪೂಜಾ. ನಂತರ ಈ ಕಡೆ ಭಾಗ್ಯ ಟೈಲರಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡು ಈ ಕಡೆ ಏನೇನು ಮಾತಾಡಿದ್ರು ತಾಂಡವ್ ಎಲ್ಲವನ್ನ ಕೂಡ ತುಂಬಾ ನೆನಪು ಮಾಡ್ಕೋತಿದ್ದಾಳೆ. ಇದರಿಂದಾಗಿ ಆಕೆಗೆ ತುಂಬಾ ಬೇಜಾರ ಆಗ್ತಿದೆ. ಮಕ್ಕಳಿಗೆ ಇನ್ನು ಮುಂದೆ ನಿಮ್ಮ ಅಪ್ಪ ಮಾತ್ರ ಇರೋದು, ಅಮ್ಮ ಇರೋದಿಲ್ಲ ಅಂತ ಹೇಳಿದ್ದು. ಭಾಗ್ಯಗೆ ನೀನು ನನಗೆ ಡಿವೋರ್ಸ್ ಕೊಡು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿದ್ದು. ಇದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದೆ, ತುಂಬ ಸೆಟ್ ಮಾಡಿಕೊಂಡು ಕೋಪ ಮಾಡ್ಕೋತಿದ್ರೆ. ಅಲ್ಲಿಗೆ ಧರ್ಮ ಅಂಕಲ್ ಬಂದಿದ್ದೆ. ನೋಡಮ್ಮ, ನಿನ್ನ ನೋವು ಏನು ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾವ ಯಾವ ತಪ್ಪಿಗೆ ಮಾವ, ನಾನಂಥದ್ದು ಏನು ಮಾಡಿದೆ ಅಂತ ಅವ್ರಿಗೆ ನಾನು ಕಂಡ್ರೆ ಆಗೋದಿಲ್ಲ ಅಂತಿದ್ರೆ. ನಿಂದೇನು ತಪ್ಪಿಲ್ಲ ಮಗಳೇ, ನೀನು ಸರಿಯಾಗೇ ಇದೆಯಾ, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಾನಾಗಲಿ ಕುಸುಮ ಆಗಲಿ ಎಂದೂ ಕೂಡ ನಿನ್ನನ್ನು ಸೊಸೆ ಥರ ನೋಡಲೇ ಇಲ್ಲ, ಮಗಳ ಥರ ನೋಡಿದ್ವಿ ಅಂತ ಹೇಳ್ತಿದ್ದಾರೆ. ಆದರೂ ಮಾವ ನನಗೆ ಇಂಥ ಒಂದು ಬದುಕು ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ರೆ. ಈ ಕಡೆ ನೊಂದ್ಕೋಬೇಡ ಮಗಳ, ನೀನು ಇಷ್ಟು ವರ್ಷ ಏನು ಮಾಡಿದ್ಯೋ ನಮಗೋಸ್ಕರ ದುಡ್ದು ಅದು ಸಾಕು ಮಗಳ. ಇನ್ನು ಮುಂದೆ ಈ ನೋವು ಅನ್ನೋದು ನಿನಗೆ ಇರಬಾರ್ದು, ನೀನು ಇನ್ನು ಮುಂದೆ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆ ರೀತಿ ಆಗಬೇಕು ಅಂದರೆ ಇರೋದೇ ಒಂದೇ ಸೊಲ್ಯೂಷನ್ ಅಂತ ಹೇಳ್ತಾರೆ. ಏನು ಮಾವ ಅದು ಅಂದಾಗ, ನೀನು ತಾಂಡವ್ನ ಬಿಟ್ಬಿಡು, ಅವ್ನು ಡಿವೋರ್ಸ್ ಕೇಳ್ತಿದ್ದಾನಲ್ವ ಕೊಟ್ಬಿಡು ಅಂತಿದ್ದಾರೆ. ಏನು ಮಾತಾಡ್ತಿದ್ರ, ಸಂಸಾರ ಉಳಿಸ್ಕೋಬೇಕು ಅಂತ ಈ ರೀತಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಮಾವ ಅಂದಾಗ, ಹೌದು ಅವನು ನೀನು ಹೋರಾಟ ಮಾಡ್ತಿದ್ಯಾ ಅಲ್ವಾ ಪಡ್ಕೋಬೇಕು ಅಂತ, ಅದಕ್ಕೆ ಅರ್ಹನಲ್ಲ ಮಗಳ. ಅವ್ನು ಎಂದೂ ಕೂಡ ನಿನ್ನ ಹೆಂಡತಿಯಾಗಿ ನೋಡಲಿಲ್ಲ, ಹೇಳಿದಾನು ಕೂಡ. ಹೆಂಡತಿಗೂ ಗುಲಾಮ್ಗಿರಿಗೂ ತುಂಬಾ ವ್ಯತ್ಯಾಸ ಇದೆ. ಆದರೆ ಇಷ್ಟು ವರ್ಷ ನೀನು ನಮಗೋಸ್ಕರ ಏನೆಲ್ಲ ಮಾಡಿದ್ಯೋ, ನೀನು ಇಲ್ಲದೆ ಈ ಮನೆಯೇ ಇಲ್ಲ ಮಗಳ. ಆದರೆ ಅವನ ಪಾಲಿಗೆ ಅದೆಲ್ಲ ಗುಲಾಮ್ಗಿರಿ ಅಷ್ಟೇ. ನಿನ್ನನ್ನು ಗುಲಾಮ್ರ ಥರ ಟ್ರೀಟ್ ಮಾಡಿದಾನೆ, ಸಂಕುಚಿತ ಮನೋಭಾವದವನು. ಅವನಿಗೆ ನಿನ್ನ ಕಷ್ಟ, ನೀನು ಈ ಮನೆಗೋಸ್ಕರ ಎಷ್ಟೆಲ್ಲ ತೆಗೆದಿದ್ಯಾ, ಏನೆಲ್ಲ ಮಾಡಿದ್ಯಾ, ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಅಂಥವ್ನಿಗೋಸ್ಕರ ಇನ್ನು ಮುಂದೆ ನೀನು ಕಷ್ಟಪಡೋದನ್ನು ನಮ್ಮಿಂದ ನೋಡೋಕ್ಕಾಗೋದಿಲ್ಲ. ನೀನಿನ್ನು ಮುಂದೆ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು ಅಂದರೆ ಖಂಡಿತ ನೀನು ಅವನ್ನ ಬಿಟ್ಬಿಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ಭಾಗ್ಯಗೆ ತುಂಬ ದೊಡ್ಡ ಶಾಕ್ ಆಗ್ತಿದೆ. ಮಾವ ಏನಪ್ಪ ಇಂಥ ಮಾತು ಹೇಳ್ತಿದ್ದಾರೆ ಅಂತ.
ಹಾಗಿದ್ರೆ ಭಾಗ್ಯ ಡಿಸಿಷನ್ ಏನಾಗಿರುತ್ತೆ, ಈ ಕಡೆ ಶ್ರೇಷ್ಠ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅನ್ನೋದನ್ನು ಪೂಜಾಗೆ ತಿಳಿಸ್ತಾರೆ. ನಂತರ ಪೂಜಾ ಮಾಡುವುದೇನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಖಂಡಿತ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ ಮಾವ. ನನ್ನ ಮಕ್ಕಳಿಗೆ ನಾವು ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಇದೆ. ನನ್ನ ಮಕ್ಳಿಗೋಸ್ಕರನಾದರೂ ನಾನು ಇದನ್ನೆಲ್ಲ ಪಟ್ಟೆ ಪಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಬೆಳಗ್ಗೆ ಆಗ್ತದೆ ತಾಂಡವ್ ತಲೆ ಕೆಟ್ಟು ಹೋಗುತ್ತೆ. ಹಾಗಾಗಿ ಇರೋದನ್ನೆಲ್ಲ ತೆಗೆದು ಬಿಸಾಕ್ತಿದ್ರೆ ಈ ಕಡೆ ಕುಸುಮ ಹಾಗೆ ಭಾಗ್ಯ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಏನಾಗ್ತದೆ ಇಲ್ಲಿ ಅಂತ ನೋಡ್ತಿದ್ದಾರೆ. ಜೊತೆಗೆ ಇದನ್ನೆಲ್ಲ ನೋಡ್ತಿದ್ದಾಗೆ ಏನು ಮಾಡ್ತಿದ್ಯಾ ತಾಂಡವ್ ನೀನು ಅಂತಿದ್ರೆ, ಹೋ ಬಂದ್ಯಾ ಭಾಗ್ಯ, ಬಾ ನಿನಗೋಸ್ಕರನೇ ಕಾಯ್ತಿದ್ದೆ. ನೀನು ನನ್ನ ಲೈಫಿಂದ ಆಚೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಏನು ಬೇಕು ನಿನಗೆ, ದುಡ್ಡು ಕಾಸು ಎಲ್ಲ ಕೂಡ ಬೇಕಾ ಅಂತ ಹೇಳಿ ತನ್ನ ಜೇಬಲ್ಲಿರೋ ಎಲ್ಲ ದುಡ್ಡನ್ನು ಹೆಚ್ಚುತ್ತಿದ್ದಾನೆ. ಜೊತೆಗೆ ಚಿನ್ನ ಬೇಕಾ, ಲಾಕರಲ್ಲಿ ಇಟ್ಟಿದ್ದೀನಿ, ಅದು ಕೂಡ ಕೊಟ್ಬಿಡ್ತೀನಿ, ತಗೋ ಕಾರ್ ಇದೆ, ATM ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ಎಲ್ಲ ಕೂಡ ಯೂಸ್ ಮಾಡ್ಕೊ ಅಂತ ಹೇಳಿ ಇಡೀ ಪರ್ಸೆ ಮುಖಕ್ಕೆ ಎಸ್ದುಬಿಡ್ತಾರೆ. ಇದು ಅತಿ ಆಗ್ತದೆ ತಾಂಡವ್, ನೀನು ಸಾಹಸ ಬೇಡ ಅಂತ ಮನೆ ಪಾಲ್ ಮಾಡಿ ನಮ್ಮ ಪಾಡಿಗೆ ನಾವಿದ್ದೀವಿ, ಏನಿದಲ್ಲ ನಾವು ನಡ್ಕೋತಿರೋದು ಅಂದಾಗ ಅಮ್ಮನಿಂದ ಅತಿ ಆಯಿತು, ಸುಮ್ಮನೆ ಬಿಡು, ಮಾತಾಡಬೇಡ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ನ ರಂಪಾಟ ರಾಧ ಅಂತ ಜಾಸ್ತಿ ಆಗ್ತಿದ್ದಾಗೆ ಈ ಕಡೆ ತಾಂಡವ್ನ ಮುಖವಾಡ ಕೂಡ ಬಯಲಾಗ್ತದೆ. ಈ ಕಡೆ ಪರ್ಸ್ನ ಎಸ್ದಾಗ ಅದರಲ್ಲಿ ID ಕಾರ್ಡ್ ಕೂಡ ಬಿದ್ದು ಹೋಗುತ್ತೆ. ಈ ಕಡೆ ಆಲ್ ಟಿಕೆಟ್ ಅಮ್ಮ ನೀನು ಹಾಲ್ ಟಿಕೆಟ್ ನೋಡು ಇಲ್ಲದ ಅಂತ ಹೇಳ್ತಿದ್ದಾಗೆ ಹಾಲ್ ಟಿಕೆಟ್ನ ಎತ್ಕೋತಾಳೆ. ಎಲ್ಲ ಮಾಡಿರೋದನ್ನ ನೋಡ್ತಿದ್ದಾಳೆ. ಎಲ್ರಿಗೂ ಕೂಡ ಬೇಕು ಶಾಕ್ ಆಗ್ತದೆ. ತಾಂಡವ್ ತಲೆ ತಗ್ಸೆ ನಿಂತ್ಕೋಬೇಕಾಗಿದೆ. ಫೈನಲಿ ತನ್ನ ಹಳ್ಳನ ತಾನೇ ತೋಡ್ಕೊಂಡಿದ್ದಾಯಿತು. ಹಾಲ್ ಟಿಕೆಟ್ ಕಳ್ಳ ತಾಂಡವ್ ಸಿಕ್ಕಿಬಿದ್ದಿದ್ದು ಕೂಡ ಆಯಿತು. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.